ನಾನು ಇವತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಓಕೆನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2023 ಓಕೆನಾ USK ಯೂನಿವರ್ಸಿಟಿ NEP ಸಿಲೆಬಸ್ ದಿಸ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕ್ವಶನ್ ನಂಬರ್ 4A ಓಕೆನಾ ದಿಸ್ ಈಸ್ ಬೇಸಿಕ್ EPS ಆ್ಯಂಡ್ ಡೈಲ್ಯೂಟೆಡ್ EPS ಕ್ಯಾಲ್ಕುಲೇಷನ್ ಓಕೆನಾ ಕ್ವಶನ್ ಐ ವಿಲ್ ಎಕ್ಸ್ಪ್ಲೇನ್ ಡಿಸ್ಪ್ಲೇನಲ್ಲಿ ಕೂಡ ಸ್ಕ್ರೀನ್ ಹಾಕ್ತೇನೆ ನಾನು ಓಕೆನಾ ನೀವು ನೋಡ್ಕೊರಿ ಅರ್ಥ ಮಾಡ್ಕೊರಿ ಫಸ್ಟು ನಾವೇನು ಕಂಡುಹಿಡಬೇಕು ಏನು ಕೊಟ್ಟಿದ್ದಾನೆ ಪ್ರಾಬ್ಲಮ್ನಲ್ಲಿ ತಿಳ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ ಒಂದು ಕ್ವಶನ್ ಒಂದು ಥಿಯರಿ ಒಂದು ಪ್ರಾಬ್ಲಮ್ಗೆ ಕೇಳುವಂಥದ್ದು ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಯಾವುದೇ ರೀತಿಯಾಗಿ ನೀವು ಎದೆ ಬೆಳೆಯುವಂತಹ ಗೊಂದಲಕ್ಕೆ ಬೀಳುವಂತಹ ಯಾವುದೇ ಪರಿಸ್ಥಿತಿ ಈಡಾಗಬಾರ್ದು ನಾವು ನಮ್ಮ ಕ್ಲಾಸಸ್ ನಿಮಗೆ ಅರ್ಥ ಆಗಿದ್ರೆ ಆ ಮೆಥಡ್ ಮೇಲೆ ಬೇರೆ ಕ್ವಶನ್ಸ್ನ ರೈಸ್ ಮಾಡೋ ಸಾಧ್ಯತೆ ಇರುತ್ತೆ ಓಕೆನಾ ನೀವು ಪಾಸ್ ಹೋಗೋಕ್ಕೆ ಎಷ್ಟು ಮಾರ್ಕ್ಸ್ ಅಂತಾರೆ 28 ಮಾರ್ಕ್ಸ್ ತಂದ್ರೆ ನೀವು ಪಾಸ್ ಆಗ್ತೀರಿ ಓಕೆನಾ ಅಂದರೆ 70 ಮಾರ್ಕ್ಸ್ಗೆ 40% ಮಾಡಿರಿ 28 ಬರುತ್ತೆ 28 ಬಂದರೆ ನೀವು ಪಾಸ್ ಆದಂಗೆ ಓಕೆನಾ ಈಗ ಕ್ವಶನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಓಕೆನಾ ಎ ಮಹೇಶ್ ಕಾರ್ಪೊರೇಟೆಡ್ 5 lakh equity shares outstanding on 1st January 2010. Net profit for 2010 was rupees 12 lakhs. Average fair value per share during 2010 was rupees 20. It has given share option to its employees of 1 lakh shares at option price of rupees 15 ಕೊಟ್ಟಿದ್ದಾನೆ ಕ್ಯಾಲ್ಕುಲೇಟ್ ದಿ ಬೇಸಿಕ್ EPS ಆ್ಯಂಡ್ ಡೈಲ್ಯೂಟೆಡ್ EPSನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ ಬೇಸಿಕ್ EPSನ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ನಮ್ಮಲ್ಲಿ ಫಾರ್ಮುಲಾ ಬೇಕಾಗುತ್ತೆ ಫಾರ್ಮುಲಾನನ್ನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಂಗೆ ಫಾರ್ಮುಲಾ ತಕ್ಕಂತಹ ಹಂಗೆ ಎಕ್ಸ್ಪ್ಲೇನ್ ಅದನ್ನು ಸೊಲ್ಯೂಷನ್ ಬಿಡಿಸ್ಕೊಂತ ಹೋಗ್ಬೇಕಾಗುತ್ತೆ ಓಕೆನಾ ಫಸ್ಟು ನಾನು ಏನು ಮಾಡ್ತೀನಿ ಅದನ್ನು ಮಾಡ್ಕೊಂತ ಬರ್ರಿ ಓಕೆನಾ ಏನು ಕೊಟ್ಟಿದ್ದೀನಿ ಪ್ರಾಬ್ಲಮ್ ಒಳಗೆ ಫಸ್ಟ್ ನೋಡಿರಿ ಫಸ್ಟು ಫಾರ್ಮುಲಾ ಬರ್ಕೋಬೇಕಾಗುತ್ತೆ ಓಕೆನಾ ಬನ್ನಿ ಈಗ ಫಾರ್ಮುಲಾ ಏನಿದೆ ಅಂದರೆ ಬೇಸಿಕ್ EPS ಓಕೆನಾ ಬೇಸಿಕ್ EPS ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಪೀರಿಯಡ್ ಟು ಅಟ್ರಿಬ್ಯೂಟಬಲ್ ಟು ಆರ್ಡಿನರಿ ಶೇರ್ ಹೋಲ್ಡರ್ಸ್ ಆಫ್ ದಿ ಪೇರೆಂಟ್ ಎಂಟಿಟಿ ಓಕೆನಾ ಡಿವೈಡ್ ಬೈ ವೇಟೆಡ್ ಆವ್ರೇಜ್ ನಂಬರ್ ಆಫ್ ಆರ್ಡಿನರಿ ಶೇರ್ಸ್ ಸ್ಟ್ಯಾಂಡಿಂಗ್ ಡ್ಯೂರಿಂಗ್ ದ ಪೀರಿಯಡ್ ಓಕೆನಾ ಪೀರಿಯಡ್ ಎಲ್ಲಿಂದ ಎಲ್ಲಿವರೆಗೆ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿರುತ್ತೆ ಫಸ್ಟು ನಮಗೆ ಎಷ್ಟು ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಪ್ರಾಬ್ಲಮ್ ಒಳಗೆ ನೋಡಿರಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 5 lakh ಕೊಟ್ಟಾನೆ ಇದು ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಫಸ್ಟು ಇದನ್ನ ಯಾವುದು ಈ ಪ್ರಾಬ್ಲಮ್ನ ನಾವು ಮಾಡೋಕ್ಕಿಂತ ಈ ಪ್ರಾಬ್ಲಮ್ನ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕಂತದ್ರಿಗಿನ ಬೇಸಿಕ್ EPSನ ಕಂಡುಹಿಡಬೇಕಂತ ಹೇಳಿದ್ನಲ್ಲ ನಮಗೆ ನೋಡಿರಿ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಫೇರ್ ವ್ಯಾಲ್ಯೂ ಅಂದರೆ 5 lakhs ಕೊಟ್ಟಾನೆ 5 lakhs ಇಂಟು ಫೇರ್ ವ್ಯಾಲ್ಯೂ ಎಷ್ಟು ಕೊಟ್ಟಾನೆ 20 ಕೊಟ್ಟಾನೆ 5 lakh ಇಂಟು 20 ಮಾಡಿದ್ರೆ ನಮಗೆ 1 crore ಬರುತ್ತೆ ಓಕೆನಾ ಓಕೆನಾ ಆಮೇಲೆ 50 lakhs ಹೆಂಗೆ ಬಂತಂದ್ರಿಗಿನ ಓಕೆನಾ 50 lakhs ಹೆಂಗೆ ಬಂತಂದ್ರಿಗಿನ ನೋಡ್ರಿ ಈಗ ನಮ್ಮ ಕಡೆ 1 lakh ಇದೆ 1 lakh ಇಂಟು 15 ಮಾಡಿದ್ರೆ ನಮಗೆ 15 1 lakh ಇಂಟು ನೋಡ್ರಿ ಈಗ ಹೇಳಿದೆ ಅಲ್ಲ ನಾನು 5 lakh ಇಂಟು ನಾವು 12 ಮಾಡಿಕೊಂಡ್ರೆ ನಮಗೆ ಎಷ್ಟಾಗುತ್ತೆ ಅಂದರೆ 5 lakh ಇಂಟು
20 ಇಂಟು ಮಾಡಿದ್ರೆ ನಮಗೆ 1 crore ಬರುತ್ತೆ. 50 lakhs ಹೆಂಗೆ ಬಂತಂದ್ರಿಗಿನ ನಮಗೆ 5 lakh ಇಂಟು 10 ಅಂದರೆ ವೇಟೆಡ್ ಆ್ಯಾವ್ರೇಜ್ ನಂಬರ್ ಆರ್ಡಿನರಿ ಶೇರ್ಸ್ ಅಂತ ಕೊಟ್ಟಿದ್ದಾನೆ. ಅದೆಷ್ಟಿದೆ ಅಂತಂದರೆ 10 ತೊಗೊಬೇಕು ನಾವು. 10 ಅಂತಂದರೆ ನಮಗೆ 5 lakh ಇಂಟು 10 ಮಾಡಿದ್ರೆ ನಮಗೆ 50 lakhs ಬರುತ್ತೆ. 1 crore ಡಿವೈಡ್ ಬೈ 50 lakhs ಡಿವೈಡ್ ಬೈ ಮಾಡಿಕೊಂಡ್ರೆ ಬೇಸಿಕ್ EPS ಎಷ್ಟು ಬರುತ್ತೆ? 2 EPS ಬರುತ್ತೆ. ಓಕೆನಾ, 2 EPS ಬರುತ್ತೆ. ನೆಕ್ಸ್ಟು ಸೆಕೆಂಡ್ ನೋಡಿರಿ. ಓಕೆನಾ, ನಂಬರ್ ಆಫ್ 12% ಕನ್ವರ್ಟಬಲ್ ಡಿಬೆಂಚರ್ ಆಫ್ 100 ಈಚ್ ಡಿಬೆಂಚರ್ ಈಸ್ ಕನ್ವರ್ಟಬಲ್ ಇಂಟು 10. ಇಲ್ಲಿ ಹೇಳಿದನಲ್ಲ, ಕನ್ವರ್ಟಬಲ್ ಇಂಟು 10ಗೆ ಇದು ಮಾಡ್ಕೋಬೇಕಂತೆ. ಅದಕ್ಕೆ ನಾನು ಇದಕ್ಕಂದರೆ ಈ 10ಅನ್ನು ನಾನು 5 lakhs ಇದನ್ನ ಇಂಟು ಮಾಡಿದ್ರೆ ನಮಗೆ 50 lakhs ಬರುತ್ತೆ. ಓಕೆನಾ, ಈಕ್ವಿಟಿ ಶೇರ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದರೆ 1 lakh ಬರುತ್ತೆ. ಅಂದರೆ ನಾವು ಏನು ಮಾಡಬೇಕಂದ್ರೆ 10 ಇಂಟು 1 lakh ಇಕ್ವಿಟಿ ಶೇರ್ಸ್ ಈಸು ಎಷ್ಟು ಹೇಳಿದಾನೆ? 1 lakhs rupees ಇದೆ. ಓಕೆನಾ, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್ ಎಷ್ಟಿದೆ ಅಂತಂದ್ರೆ ನಮಗೆ 1 lakhs rupees ಇದೆ. ಓಕೆನಾ, 1 lakhs ಪ್ರಾಬ್ಲಮ್ನ ಕೊಟ್ಟಿದ್ದೇನೆ ನೋಡಿರಿ. ಓಕೆನಾ, 1 lakh ಇಂಟು ನಾವು ಎಷ್ಟು ಹೇಳಿದ್ದೇನೆ ಇಲ್ಲಿ ನಂಬರ್ ಆಫ್ 12% ಕನ್ವರ್ಟಬಲ್ ಡಿಬೆಂಚರ್ ಆಫ್ 100 ಅಂದರೆ ಇದಕ್ಕೆ ನಮಗೆ ಎಷ್ಟು ಬರುತ್ತೆ ನೋಡಿರಿ. ಓಕೆನಾ, ನಮಗೆ ಎಷ್ಟು ಕನ್ವರ್ಟಬಲ್ ಎಷ್ಟು ಅಂತ ಹೇಳಿದೆ ನಾವು 10 ಕನ್ವರ್ಟಬಲ್ ಇಂಟು 10 ಅಂತ ಹೇಳಿದ್ದೇನೆ. ಇಕ್ವಿಟಿ ಶೇರ್ಸ್ 1 lakh ಇದ್ದರೆ ನಾವೇನು ಮಾಡಬೇಕಂತಂದ್ರೆ 100 ಕನ್ವರ್ಟಬಲ್ ಡಿಬೆಂಚರ್ ಆಫ್ 100 ಅಂತೇಳಿ ಕನ್ವರ್ಟಬಲ್ ಮಾಡಿದ್ದೇನೆ. ಎಷ್ಟಾಗಿದೆ ಅಂತಂದರೆ 100 ಇದೆ. 100ಅನ್ನು ನಾವೇನು ಮಾಡಬೇಕಂತಂದ್ರೆ ಮಾಡಿದ್ರೆ 1 lakh ಇಂಟು 100 ಮಾಡಿದ್ರೆ ನಮಗೆ 1 crore ಆಗುತ್ತೆ. ಓಕೆನಾ, 1 crore ನಾವು ಇಲ್ಲಿ ತೊಗೊಂಡಿನಿ ಆಲ್ರೆಡಿ ಕನ್ವರ್ಟಬಲ್ ಹೇಳಿದ್ದೇನೆಲ್ಲ ತೊಗೊಂಡಿನಿ. ಈಗ 12% ಹೇಳಿದ್ದೇನೆ, 12% ಇದೆ ಅಲ್ವಾ? 12% ಹೇಳಿದ ಏನಿದೆ ಕನ್ವರ್ಟಬಲ್ ನಂಬರ್ ಆಫ್ 12% ಕನ್ವರ್ಟಬಲ್ ಡಿಬೆಂಚರ್ ಆಫ್ 100 ಅಂತ ಹೇಳಿದ್ದೇನೆ. ನಾವು 1 crore 12% ಮಾಡಿದ್ರೆ ನಮಗೆ ಇದು ಯಾವುದು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್ದು 12 lakhs ಬರುತ್ತೆ. ಓಕೆನಾ, 12 lakhs ಈಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್. ಓಕೆನಾ, ನೆಕ್ಸ್ಟು ಬಿ ನೋಡೋದ್ರೆ ಏನು ಮಾಡಬೇಕು? ಬಿ ಅಂತಂದ್ರೆ ಟ್ಯಾಕ್ಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ. ಟ್ಯಾಕ್ಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅದೆಷ್ಟಿದೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಪ್ರಾಬ್ಲಮ್ ಒಳಗೆ ಕೊಟ್ಟಿದೆ ನೋಡಿರಿ. 30% ನಾವು ತೊಗೋಬೇಕು. ಪ್ರಾಬ್ಲಮ್ ಒಳಗೆ ಕೊಟ್ಟಿಲ್ಲ. ನಾವೇನು ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 30% ಅಂತ ಟ್ಯಾಕ್ಸ್ ಯಾವಾಗ ಕಡೆ 30% ಆಗ್ತಲ್ಲ ಅದೇ ಥರನೇ ಇಲ್ಲಿ ಏನು ಮಾಡಬೇಕು? ಟ್ಯಾಕ್ಸ್ ರಿಲೇಟಿಂಗ್ ಸಂಬಂಧಪಟ್ಟದ್ದು. ಓಕೆನಾ, ಟ್ಯಾಕ್ಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 30%. ಓಕೆನಾ, 30% ಎದ್ರ ಮೇಲೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬಂದಿರುತ್ತಲ್ಲ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್ ಅಷ್ಟೇ 12 lakhs ಇದೆ. ಆ 12 lakhs ಮೇಲೆ ನಾವೇನು ಮಾಡಬೇಕು ಅಂತಂದ್ರೆ 30% ಮಾಡಬೇಕು. 30% ನಾವು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದರೆ 3,60,000 ಬರುತ್ತೆ. 3,60,000 ಏನಾದಂತಂದ್ರೆ ಟ್ಯಾಕ್ಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಇದು. ಓಕೆನಾ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸಿ ಅಂದರೆ ಅಡ್ಜಸ್ಟೆಡ್ ನೆಟ್ ಪ್ರಾಫಿಟ್ ಫಾರ್ ದಿ ಕರೆಂಟ್ ಆ್ಯಂಡ್ ಆಫ್ಟರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅಡ್ಜಸ್ಟೆಡ್ ನೆಟ್ ಪ್ರಾಫಿಟ್ ಫಾರ್ ದಿ ಕರೆಂಟ್ ಇಯರ್ದು ಕಂಡುಹಿಡಬೇಕಾಗಿರುತ್ತೆ. ಇದೇನಂತಂದ್ರೆ ಆಲ್ರೆಡಿ ನಾವು ಕಂಡುಹಿಡಿದೀವಲ್ಲ 1 crore ಪ್ಲಸ್ 12 lakhs 1 crore ಪ್ಲಸ್ 12 lakhsನ ಮೈನಸ್ ನಾವೇನು ಮಾಡಿದ್ವಲ್ಲ 3 lakhs ಟ್ಯಾಕ್ಸನ್ನು ಡಿಡಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಟ್ಯಾಕ್ಸನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ 1 crore 8,40,000 ಬರುತ್ತೆ. ಇದೇನಂತಂದರೆ ಅಡ್ಜಸ್ಟೆಡ್ ನೆಟ್ ಅಂದರೆ ಆಫ್ಟರ್ ಇಂಟ್ರೆಸ್ಟ್ ಆದಮೇಲೆ ಟ್ಯಾಕ್ಸನ್ನ ಡಿಡಕ್ಟ್ ಮಾಡಿರಿ ಅಂತಂದು ನಾವು ಮಾಡಬೇಕು. ಓಕೆನಾ, ಇದನ್ನು 1 crore 8,40,000 rupees ಬರುತ್ತೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ರಿಸಲ್ಟಿಂಗ್ ಫ್ರಮ್ ಅದೇನಿದೆಯಲ್ಲ ಅದು ನಿಮಗೆ ಅದು ಬರೋದು ನಾನು ಕನ್ವರ್ಷನ್ ಆಫ್ ಡಿಬೆಂಚರ್. ಓಕೆನಾ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ರಿಸಲ್ಟಿಂಗ್ ಫ್ರಮ್ ಕನ್ವರ್ಷನ್ ಆಫ್ ಡಿಬೆಂಚರ್ಸ್ ದಿಸ್ ಈಸ್
1 lakh is 1 lakh rupees is 1 lakh rupees is already 1 lakh rupees is already problem is there. 1 lakh rupees into 10 shares. 10 shares is into 1 crore. 1 lakh rupees into 10 multiplying it is 10 lakh. 10 lakh is a equity shares. This is okay na. This is equity shares and basic earning per share. Okay, next one is diluted equity, diluted earning per share. This is 7 marks and 7 marks. Total 14 marks questions. Okay na. Come to the point. First one, net profit or losses for the period to attributable to ordinary shareholders of the parent entity divided by weighted average number of ordinary shares standing during the period. Dividing the basic earning per share. 2 is a basic earning per share. Okay na. Next number of 12% convertible debenture of 100. 100 is each shares is a 10. Okay na. 10 into 5 lakh. 10 into 5 lakh is a 50 lakhs. Okay na. 50 lakhs means equity shares. Okay na. This is equity shares is 1 lakh rupees. Okay na. Interest expenses for the current year. 1 lakh into 100. 1 lakh into 100 is 1 crore. 1 crore into 12% multiplying interest expenses of the 12 lakhs. This is interest expenses for the current year. Okay na. Next, tax relating to interest expenses. 30% is tax rate. Okay na. 30% tax rate into interest expenses. Okay na. Multiplying 12 lakhs into 30% multiplying tax is 3 lakh 60,000. Okay na. Next to see adjusted net profit for the current tax. Current tax means after the current tax means after the current tax deducting the tax. Okay na. 1 crore plus 12 lakhs minus 3 lakh 60,000 is a tax deducting. Adjusted net profit for the current tax is 1 crore 8 lakhs 40,000 is a tax relating to the, this is adjusted net profit for the current year. Okay na. Next to number of equity shares resulting from conversion of debenture. In equity shares is a 1 lakh equity shares into 10. 10 is each converting the shares is 10 multiplying to 10 lakh. 10 lakh is a equity shares. Okay na. This is basic earning per share. Okay na. Next, diluted earning per share is after calculating. All of you write it this solution. Okay na. ಇಷ್ಟು ಥರ ಮಾಡಿದ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ 7 ಮಾರ್ಕ್ಸ್ನ ನಿಮಗೆ ಮಾಡ್ತೀನಿ, ಅಂದರೆ ಡೈಲ್ಯೂಟೆಡ್ ಇ ಪಿ ಎಸ್ನ ಮಾಡ್ತೀನಿ. ಓಕೆನಾ. ಅದನ್ನ ಇದು ಸೇರಿಸಿದ್ರೆ ನಮಗೆ 7 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆನಾ. ಇದಿಷ್ಟು ಬರ್ಕೊಡ್ರಿ. ಹಲೋ ಎವ್ರಿವನ್. ನೆಕ್ಸ್ಟ್ ಒನ್ ಕ್ಯಾಲ್ಕುಲೇಟಿಂಗ್ ದಿ ಡೈಲ್ಯೂಟೆಡ್ ಇ ಪಿ ಎಸ್. ಓಕೆನಾ. ಡೈಲ್ಯೂಟೆಡ್ ಇ ಪಿ ಎಸ್, ಹೌ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರಾಫಿಟ್ attributable to equity shareholders divided by average number of weighted equity shares outstanding during the year. Okay na. This is formula, diluted EPS formula. Okay na. Net profit attributable to equity shareholders already I will calculating. Okay na. Total amount of equity shareholders amount is 1 crore 8 lakhs 40,000 is already calculating. Okay na. Next, okay na, 60 lakhs 60 lakhs 50 lakhs plus 10 lakhs already 50 lakhs already calculating plus 10 lakhs
means 1 lakh into 10, it is 10 lakh. Okay na. Diluted DPS 1 lakh 8 lakh 1 lakh 1 crore 8 lakh 40,000 divided by 60 lakhs. This is diluted DPS 1.806. okay na. Overall 1.81 is a diluted DPS. okay na. 50 lakhs plus 10 lakhs. 10 lakhs is a equity shares. okay na. 10 lakhs is a equity shares plus 50 lakhs is a 10 lakhs is a equity shares plus 5 lakhs into 10 is equal to 50 lakhs is a okay na. Average weighted number of equity shares. okay na. Total 60 lakhs is a 60 lakhs is a average number of weighted equity shares outstanding during the year. okay na. This is diluted EPS calculating. okay na. Overall 7 marks you getting. okay na. Next thank you one and all. This video is your like. Please subscribe, like and share this. okay na. Thank you one and all once again. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.